ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ವ್ಯಕ್ತಿ ತಮ್ಮ ಲೈಫ್ನಲ್ಲಿ 48,000 ಹಾಡುಗಳನ್ನ 17 ಬೇರೆ ಬೇರೆ ಭಾಷೆಗಳಲ್ಲಿ ರೆಕಾರ್ಡ್ ಮಾಡ್ತಾರೆ. 60 ವರ್ಷಗಳ ಕಾಲ ಸೌತ್ ಇಂಡಿಯನ್ ಮ್ಯೂಸಿಕ್ ಇಂಡಸ್ಟ್ರಿಯನ್ನ ಕಂಟ್ರೋಲ್ ಮಾಡ್ತಾರೆ. ಆದ್ರೆ ಅವರಿಗೆ ಯಾವುದೇ ಕಠಿಣವಾದ ಫಾರ್ಮಲ್ ಕ್ಲಾಸಿಕಲ್ ಮ್ಯೂಸಿಕ್ ಟ್ರೈನಿಂಗ್ ಇರೋದಿಲ್ಲ. ಇದಕ್ಕಿಂತ ದೊಡ್ಡ ವಿಪರ್ಯಾಸ ಏನಪ್ಪಾ ಅಂದ್ರೆ 2013ರಲ್ಲಿ ಭಾರತ ಸರ್ಕಾರ ಅವರಿಗೆ ಪ್ರತಿಷ್ಠಿತ ಪದ್ಮಭೂಷಣ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿದಾಗ ಅವರು ಅದನ್ನ ನೇರವಾಗಿ ಮತ್ತು ಪಬ್ಲಿಕ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಇದು ಸಿಸ್ಲಾ ಶ್ರೀ ರಾಮಮೂರ್ತಿ ಜಾನಕಿ, ಅಂದ್ರೆ ನಾವೆಲ್ಲರೂ ಕರೆಯುವ ಎಸ್ ಜಾನಕಿ ಅಥವಾ ನೈಟಿಂಗೇಲ್ ಆಫ್ ದಿ ಸೌತ್ ಅವರ ಕತೆ. ಇವರ 537 ಕೋಟಿ ರೂಪಾಯಿಗಳ ಸಾಮ್ರಾಜ್ಯ ಹೇಗೆ ಶುರುವಾಯಿತು, ಇವರ ಲೈಫ್ ನಲ್ಲಿ ನಡೆದಂತಹ ಕಾಂಟ್ರವರ್ಸಿಗಳು ಏನು ಮತ್ತು 2026ರಲ್ಲಿ ನಡೆದಂತಹ ಘಟನೆಗಳು ಏನು, ಇದೆಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಎಸ್ ಜಾನಕಿ ಅವರು ಜನಿಸಿದ್ದು ಏಪ್ರಿಲ್ 23, 1938ರಲ್ಲಿ ಬ್ರಿಟಿಷ್ ಇಂಡಿಯಾದ ಮದ್ರಾಸ್ ಪ್ರೆಸಿಡೆನ್ಸಿಯ ಗುಂಡೂರು ಜಿಲ್ಲೆಯ ಪಲ್ಲಪಟ್ಲ ಅನ್ನೋ ಹಳ್ಳಿಯಲ್ಲಿ ಒಂದು ತೆಲುಗು ಮಾತನಾಡುವ ಬ್ರಾಹ್ಮಣ ಫ್ಯಾಮಿಲಿಯಲ್ಲಿ ಅವರು ಹುಟ್ಟುತ್ತಾರೆ. ಅವರ ತಂದೆ ಸಿಸ್ಲಾ ಶಿವರಾಮಮೂರ್ತಿ ಒಬ್ಬ ಆಯುರ್ವೇದ ಡಾಕ್ಟರ್ ಮತ್ತು ಸ್ಕೂಲ್ ಟೀಚರ್ ಆಗಿದ್ರು. ಅವರ ತಾಯಿ ಸತ್ಯವತಿ ಅವರು ಮನೆಯನ್ನ ನೋಡ್ಕೊಳ್ತಾ ಇದ್ರು. ತಂದೆಯ ಕೆಲಸದ ಕಾರಣದಿಂದಾಗಿ ಅವರ ಫ್ಯಾಮಿಲಿ ಕಂಟಿನ್ಯೂಸ್ ಆಗಿ ಶಿಫ್ಟ್ ಆಗ್ತಾ ಇತ್ತು. ಕೊನೆಗವರು ಈಗಿನ ತೆಲಂಗಾಣದಲ್ಲಿರುವ ಸಿರಿಸಿಲ್ಲಾ ಅನ್ನೋ ಟೆಕ್ಸ್ಟೈಲ್ ಟೌನ್ ಅಲ್ಲಿ ಸೆಟಲ್ ಆಗ್ತಾರೆ. ಚಿಕ್ಕ ವಯಸ್ಸಲ್ಲಿ ಜಾನಕಿ ಅವರಿಗೆ ಓದೋದ್ರಲ್ಲಿ ಆಸಕ್ತಿ ಇರಲಿಲ್ಲ. ಈ ವಿಷಯಕ್ಕೆ ಅವರ ತಂದೆ ತುಂಬಾ ಕೋಪ ಮಾಡ್ಕೊಳ್ತಾ ಇದ್ರು ಮತ್ತು ಅವರಿಗೆ ಶಿಕ್ಷೆ ಕೂಡ ಕೊಡ್ತಾ ಇದ್ರು. ಆದ್ರೆ ಜಾನಕಿ ಅವರಲ್ಲಿ ಒಂದು ಸ್ಪೆಷಲ್ ನ್ಯಾಚುರಲ್ ಟ್ಯಾಲೆಂಟ್ ಇತ್ತು. ಅವರು ರೇಡಿಯೋದಲ್ಲಿ ಬರುವಂತಹ ಹಾಡುಗಳನ್ನ ಕೇಳಿ ಲತಾ ಮಂಗೇಶ್ಕರ್, ಪಿ ಲೀಲಾ, ಜಕ್ಕಿ ಮತ್ತು ಪಿ ಸುಶೀಲಾ ಅವರ ವಾಯ್ಸ್ ಗಳನ್ನ ಎಕ್ಸಾಕ್ಟ್ ಆಗಿ ಕಾಪಿ ಮಾಡ್ತಾ ಇದ್ರು. ಅವರು ಲತಾ ಮಂಗೇಶ್ಕರ್ ಅವರನ್ನ ತಮ್ಮ ಮೊದಲ ಇಂಡೈರೆಕ್ಟ್ ಗುರು ಅಂತ ಕನ್ಸಿಡರ್ ಮಾಡಿದ್ರು. ಇನ್ನು ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್ ನಲ್ಲಿ ಟಾಪ್ ಲೆವೆಲ್ ಸಿಂಗರ್ಸ್ ಗಳೆಲ್ಲರೂ ವರ್ಷಾನುಗಟ್ಟಲೆ ಕಠಿಣ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಟ್ರೈನಿಂಗ್ ಅನ್ನ ತಗೊಂಡಿರ್ತಾರೆ. ಆದ್ರೆ ಜಾನಕಿ ಅವರಿಗೆ ಅಂತ ಯಾವುದೇ ಕರ್ನಾಟಕ ಮ್ಯೂಸಿಕ್ ಟ್ರೈನಿಂಗ್ ಇರಲಿಲ್ಲ. ಅವರು ಕೇವಲ 1 ವರ್ಷ ಶ್ರೀ ಪೈಡಿಸ್ವಾಮಿ ಅನ್ನೋ ನಾದಸ್ವರ ವಿದ್ವಾನ್ ಹತ್ರ ಬೇಸಿಕ್ ಟ್ರೈನಿಂಗ್ ಅನ್ನ ತಗೊಂಡಿದ್ರು ಮತ್ತು ಕೌಲೂರ್ನಲ್ಲಿ ವಾರಣಾಸಿ ಬಲರಾಮಯ್ಯ ಅವರ ಹತ್ರ ಸ್ವಲ್ಪ ಟ್ರೈನಿಂಗ್ ಅನ್ನ ಪಡೆದ್ರು. ಅವರ ಟ್ಯಾಲೆಂಟ್ ಅನ್ನ ಫಸ್ಟ್ ಗುರುತಿಸಿದ್ದು ಥಿಯೇಟರ್ ನಲ್ಲಿ ಆಸಕ್ತಿ ಇದ್ದಂತಹ ಅವರ ಅಂಕಲ್. ಕೇವಲ 9 ವರ್ಷ ವಯಸ್ಸಿದ್ದಾಗ ಅವರನ್ನ ಸ್ಟೇಜ್ ಮೇಲೆ ಪಬ್ಲಿಕ್ ಪರ್ಫಾರ್ಮೆನ್ಸ್ ಗೆ ನಿಲ್ಲಿಸಿದ್ರು. ಇದು ಅವರ ಮುಂದಿನ ಸ್ಟುಡಿಯೋ ಲೈಫ್ಗೆ ಮೆಂಟಲ್ ಮತ್ತು ಟೆಕ್ನಿಕಲ್ ಬೇಸ್ಮೆಂಟ್ ಆಯ್ತು. ಇನ್ನು ಜಾನಕಿ ಅವರ ಲೈಫ್ ನ ಟರ್ನಿಂಗ್ ಪಾಯಿಂಟ್ ಶುರುವಾಗಿದ್ದು ಅವರ ಅಂಕಲ್ ಡಾಕ್ಟರ್ ಚಂದ್ರಶೇಖರ್ ಅವರ ಅಡ್ವೈಸ್ ಮೇಲೆ ಅವರು ಚೆನ್ನೈ ಅಂದ್ರೆ ಮದ್ರಾಸಿಗೆ ಶಿಫ್ಟ್ ಆದಾಗ. ಮದ್ರಾಸ್ ಆ ಕಾಲದಲ್ಲಿ ಸೌತ್ ಇಂಡಿಯನ್ ಸಿನಿಮಾದ ಎಪಿ ಸೆಂಟರ್ ಆಗಿತ್ತು. 1956ರಲ್ಲಿ 18 ವರ್ಷದ ಜಾನಕಿ ಆಲ್ ಇಂಡಿಯಾ ರೇಡಿಯೋ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ವಿನ್ ಆಗ್ತಾರೆ. ಆಗಿನ ರಾಷ್ಟ್ರಪತಿ ಆದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಂದ ಅವಾರ್ಡ್ ಅನ್ನು ತಗೊಂಡ್ರು. ಇದರಿಂದ ಅವರಿಗೆ ಎವಿಎಂ ಸ್ಟುಡಿಯೋಸ್ ನಲ್ಲಿ ಕಾಂಟ್ಯಾಕ್ಟ್ ಕೂಡ ಸಿಗುತ್ತೆ. ಮ್ಯೂಸಿಕ್ ಡೈರೆಕ್ಟರ್ ಆದಂತಹ ಆರ್ ಸುದರ್ಶನಂ ಅವರ ಕಾಂಟ್ಯಾಕ್ಟ್ ಕೂಡ ಸಿಕ್ತು. 1957ರಲ್ಲಿ ಅವರು ತಮ್ಮ ಮೊದಲ ಸಿನಿಮಾದ ಹಾಡು ಉಲದ ಮಿದುವೆ ಉಲಗಮಪ್ಪ ಅನ್ನೋ ತಮಿಳು ಟ್ರ್ಯಾಕ್ ಅನ್ನ ಟಿ ಚಲಪತಿ ರಾವ್ ಅವರ ಡೈರೆಕ್ಷನ್ ಅಲ್ಲಿ ವಿಧಿಯನ್ ವಿಲಯಟ್ಟು ಅನ್ನೋ ಸಿನಿಮಾಗೆ ರೆಕಾರ್ಡ್ ಮಾಡಿದ್ರು. ಆದ್ರೆ ಈ ಪ್ರಾಜೆಕ್ಟ್ ರಿಲೀಸ್ ಆಗ್ಲಿಲ್ಲ. ಆದ್ರೂ ಕೇವಲ 24 ಗಂಟೆಗಳ ಗ್ಯಾಪ್ ನಲ್ಲಿ ಎಂಎಲ್ಎ ಅನ್ನುವಂತಹ ತೆಲುಗು ಸಿನಿಮಾಗೆ ಪೆಂಡಾಲ ನಾಗೇಶ್ವರ ರಾವ್ ಅವರ ಡೈರೆಕ್ಷನ್ ಅಲ್ಲಿ ಲೆಜೆಂಡರಿ ಸಿಂಗರ್ ಘಂಟಸಾಲ ಅವರ ಜೊತೆ ನೀ ಆಸಾ ಅಡಿಯಾಸ ಅನ್ನೋ ಹಾಡನ್ನ ಹಾಡಿದ್ರು. ಇಂಡಸ್ಟ್ರಿಗೆ ಬಂದ ಮೊದಲ 12 ತಿಂಗಳಲ್ಲೇ ಅವರು 6 ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಿದ್ರು. ಅವರ ನಿಜವಾದ ಕಮರ್ಷಿಯಲ್ ಬ್ರೇಕ್ ಥ್ರೂ ಸಿಕ್ಕಿದ್ದು 1962ರ ಕೊಂಜುಂ ಸಲಗಂ ಅನ್ನೋ ತಮಿಳು ಸಿನಿಮಾದಿಂದ. ಎಂಎಸ್ ಸುಬ್ಬಯ್ಯ ನಾಡು ಕಂಪೋಸ್ ಮಾಡಿದಂತಹ ಸಿಂಗಾರ ವೇಲನೆ ದೇವ ಅನ್ನೋ ಹಾಡಿನಲ್ಲಿ ಕುರುಕುರುಚಿ ಅರುಣಾಚಲಂ ಅವರ ಲೈನ್ ನಾದಸ್ವರ ಪ್ಲೇ ಆಗ್ತಾಗಿತ್ತು. ಆ ಬೇರೆ ರಾಗದಲ್ಲಿ ಇದ್ದಂತಹ ಈ ಕಾಂಪ್ಲೆಕ್ಸ್ ಟ್ರ್ಯಾಕ್ಗೆ ಮ್ಯಾಚ್ ಆಗುವ ಹಾಗೆ ಜಾನಕಿ ಅವರು ಪರ್ಫೆಕ್ಟ್ ಆಗಿ ಉಸಿರಾಟವನ್ನ ಕಂಟ್ರೋಲ್ ಮಾಡಿ ಹಾಡಬೇಕಿತ್ತು. ಅದನ್ನ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಅಲ್ಲಿಂದ ಅವರು ಹಿಂದಿ, ಒಡಿಯಾ, ತುಳು, ಉರ್ದು, ಪಂಜಾಬಿ, ಬೆಂಗಾಲಿ, ಸಂಸ್ಕೃತ, ಇಂಗ್ಲಿಷ್ ಮತ್ತು ಜಾಪನೀಸ್ ಹಾಗೂ ಜರ್ಮನ್ ಭಾಷೆಗಳಲ್ಲೂ ಹಾಡಿದ್ದಾರೆ. ಅವರು ಒಟ್ಟು 48,000 ಹಾಡುಗಳನ್ನು ಹಾಡಿದ್ದಾರೆ. ಅವರ ಮಾತೃಭಾಷೆ ತೆಲುಗು ಆದ್ರೂ ಅವರು ಅತಿ ಹೆಚ್ಚು ಹಾಡುಗಳನ್ನು ಹಾಡಿದ್ದು ಕನ್ನಡದಲ್ಲಿ, ಆಮೇಲೆ ಮಲಯಾಳಂನಲ್ಲಿ. ಅವರು ಒಂದೇ ರೆಕಾರ್ಡಿಂಗ್ ಸೆಷನ್ ನಲ್ಲಿ ಚಿಕ್ಕ ಮಗುವಿನ ವಾಯ್ಸ್, ರೊಮ್ಯಾಂಟಿಕ್ ಹೀರೋಯಿನ್ ವಾಯ್ಸ್ ಮತ್ತು ವಯಸ್ಸಾದ ಅಜ್ಜಿಯ ವಾಯ್ಸ್ ಅನ್ನ ಚೇಂಜ್ ಮಾಡ್ತಾ ಇದ್ರು. ಅದಕ್ಕೆ ಅವರನ್ನ ಕ್ವೀನ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಮಾಡ್ಯುಲೇಷನ್ ಅಂತ ಕರೀತಾಗಿದ್ರು.
ಅವರ ಕರಿಯರ್ನಲ್ಲಿ 4 ನ್ಯಾಷನಲ್ ಅವಾರ್ಡ್ಸ್ಗಳು ಸಿಕ್ಕಿದ್ವು. ಇನ್ನು ಕೇರಳ ರಾಜ್ಯದಿಂದ 11 ಅವಾರ್ಡ್ಸ್ಗಳು ಬಂತು. ಆಂಧ್ರದಿಂದ 12 ನಂದಿ ಅವಾರ್ಡ್ಸ್ಗಳನ್ನ ಪಡೆದಿದ್ದಾರೆ. ತಮಿಳುನಾಡಿನಿಂದ 7 ಅವಾರ್ಡ್ಸ್ಗಳು ಬಂತು. 2014ರಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೊಡ್ತು. ಅಕ್ಟೋಬರ್ 28, 2017ರಲ್ಲಿ ಅಮ್ಮ ಪೋವಿನುಮ್ ಎಂಬ ಮಲಯಾಳಂ ಹಾಡನ್ನ ಹಾಡುವ ಮೂಲಕ ಅವರು ನಿವೃತ್ತಿಯನ್ನ ಹೊಂದಿದ್ರು. ಇನ್ನು ಫೈನಾನ್ಷಿಯಲ್ ಆಗಿ ನೋಡಿದ್ರೆ 2026ರ ಹೊತ್ತಿಗೆ ಅವರ ಎಸ್ಟಿಮೇಟೆಡ್ ನೆಟ್ವರ್ತ್ ಸುಮಾರು 537 ಕೋಟಿ ರೂಪಾಯಿಗಳು. 1970ರಿಂದ 1990ರವರೆಗೆ ಅವರು ಸೌತ್ ಇಂಡಿಯಾದ ಹೈಯೆಸ್ಟ್ ಪೇಯ್ಡ್ ಫೀಮೇಲ್ ಸಿಂಗರ್ ಆಗಿದ್ರು. ಆಗ ಪ್ರತಿ ಹಾಡಿಗೆ ಲಕ್ಷಗಟ್ಟಲೆ ಪೇಮೆಂಟ್ ಸಿಗ್ತಾಗಿತ್ತು. ಇದಲ್ಲದೆ ಮಿಡಲ್ ಈಸ್ಟ್, ನಾರ್ತ್ ಅಮೆರಿಕಾ, ಯುರೋಪ್ನಲ್ಲಿ ಮಾಡಿದಂತಹ ಲೈವ್ ಕನ್ಸರ್ಟ್ಸ್ ಇಂದ ದೊಡ್ಡ ಕ್ಯಾಶ್ ಫ್ಲೋ ಬಂತು. 1989ರಲ್ಲಿ ಮೌನ ಹೋರಾಟಂ ಅನ್ನೋ ತೆಲುಗು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಆಗ್ತಾರೆ. ಅವರು ಈ ಹಣವನ್ನ ಚೆನ್ನೈ, ಹೈದರಾಬಾದ್, ಬೆಂಗಳೂರು ಮತ್ತು ಮೈಸೂರಿನ ರಿಯಲ್ ಎಸ್ಟೇಟ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು. ಇವರ ಸಕ್ಸಸ್ಸಿಗೆ ಮುಖ್ಯ ಕಾರಣ ಅವರ ನೆಟ್ವರ್ಕ್. 1959ರಲ್ಲಿ ಅವರು ವಿ ರಾಮಪ್ರಸಾದ್ ಅವರನ್ನ ಮದುವೆಯಾದ್ರು. ರಾಮಪ್ರಸಾದ್ ಅವರು ತಮ್ಮ ಸ್ವಂತ ಕೆರಿಯರ್ ಅನ್ನ ಬಿಟ್ಟು ಜಾನಕಿ ಅವರ ಫುಲ್ ಟೈಮ್ ಮ್ಯಾನೇಜರ್ ಆದ್ರು. 1997 ಅಕ್ಟೋಬರ್ 19ರಂದು ರಾಮಪ್ರಸಾದ್ ಅವರು ತೀರ್ಕೊಳ್ಳುವವರೆಗೂ ಅವರು ಜಾನಕಿ ಅವರ ಜೊತೆ ನಿಂತಿದ್ರು. ಇನ್ನು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇಳಿಯರಾಜ, ಎಸ್.ಪಿ. ಬಾಲಸುಬ್ರಹ್ಮಣ್ಯಂ, ಎಂ.ಎಸ್. ವಿಶ್ವನಾಥನ್, ಜಿ.ಕೆ. ವೆಂಕಟೇಶ್, ರಾಜನ್ ನಾಗೇಂದ್ರ ಮತ್ತು ಎ.ಆರ್. ರೆಹಮಾನ್ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಜಿ.ಕೆ. ವೆಂಕಟೇಶ್ ಅವರು ಜಾನಕಿ ಅವರ ವಾಯ್ಸ್ ಅನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಮ್ಯಾಚ್ ಮಾಡಿ ಕರ್ನಾಟಕ ಮಾರ್ಕೆಟ್ ನಲ್ಲಿ ದೊಡ್ಡ ಹಿಟ್ಸ್ ಅನ್ನ ಕೊಟ್ರು. ಇನ್ನು ಜನವರಿ 26, 2013ರಂದು ಭಾರತ ಸರ್ಕಾರ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿತು. ಆದ್ರೆ ಜಾನಕಿ ಅವರು ಅದನ್ನ ಪಬ್ಲಿಕ್ ಆಗಿ ರಿಜೆಕ್ಟ್ ಮಾಡಿದ್ರು. ಅವರು ಮೀಡಿಯಾಗೆ ಹೇಳಿದಿಷ್ಟೇ, 55 ವರ್ಷಗಳ ಕರಿಯರ್ ಮತ್ತು 40,000 ಹಾಡುಗಳ ನಂತರ ಈ ಪ್ರಶಸ್ತಿಯನ್ನ ಕೊಟ್ಟಿರೋದು ಟೂ ಲಿಟಲ್ ಟೂ ಲೇಟ್. ಅವರು ತಮಗೆ ಭಾರತ ರತ್ನ ಸಿಗಬೇಕು ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರು. ಯಾಕಂದ್ರೆ 2001ರಲ್ಲಿ ಅವರ ನಾರ್ತ್ ಇಂಡಿಯನ್ ಕಾಂಪಿಟೇಟರ್ ಲತಾ ಮಂಗೇಶ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕಿತ್ತು. ಡೆಲ್ಲಿಯ ಕಮಿಟಿಗಳು ಪಿ ಲೀಲಾ, ಪಿ.ಬಿ. ಶ್ರೀನಿವಾಸ್ ಮತ್ತು ಪಿ. ಸುಶೀಲಾ ಅವರಂತಹ ಸೌತ್ ಇಂಡಿಯನ್ ಆರ್ಟಿಸ್ಟ್ಗಳನ್ನ ಇಗ್ನೋರ್ ಮಾಡ್ತಾರೆ ಅಂತ ಅವರು ಆರೋಪವನ್ನ ಮಾಡಿದ್ರು. ಇದು ನಾರ್ತ್ ಮತ್ತು ಸೌತ್ ಮಧ್ಯೆ ದೊಡ್ಡ ಕಲ್ಚರಲ್ ಡಿಬೇಟ್ ಅನ್ನ ಕ್ರಿಯೇಟ್ ಮಾಡ್ತು. ಇನ್ನು ಎರಡನೇ ದೊಡ್ಡ ಇಶ್ಯೂ ಅಂದ್ರೆ ರಾಯಲ್ಟಿ. 1960 ಮತ್ತು 1970ರ ಟೈಮ್ನಲ್ಲಿ ಸ್ಟುಡಿಯೋ ಕಾಂಟ್ರಾಕ್ಟ್ಗಳು ಒನ್ ಟೈಮ್ ಪೇಮೆಂಟ್ ಆಗಿದ್ವು. ಆ ಹಾಡುಗಳು ಟಿವಿ, ರೇಡಿಯೋ ಅಥವಾ ಆನ್ಲೈನ್ ನಲ್ಲಿ ಪ್ಲೇ ಆದಾಗ ಸಿಂಗರ್ಸ್ಗಳಿಗೆ ಹಣ ಸಿಗ್ತಾ ಇರಲಿಲ್ಲ. ಹಾಗಾಗಿ ಈ ಶೋಷಣೆಯ ವಿರುದ್ಧ 2013ರಲ್ಲಿ ಇಂಡಿಯನ್ ಸಿಂಗರ್ಸ್ ರೈಟ್ಸ್ ಅಸೋಸಿಯೇಷನ್ ಕಾಪಿರೈಟ್ ಆಕ್ಟ್ 2012ರ ಅಂಡರ್ನಲ್ಲಿ ಇದರ ವಿರುದ್ಧ ಸಿಡಿದಿದ್ರು. ಇನ್ನು ಮೂರನೇ ವಿಷಯ ಏನು ಅಂದ್ರೆ ಅವರ ಡಿಜಿಟಲ್ ಫೇಕ್ ನ್ಯೂಸ್ ಟಾರ್ಚರ್. 2016ರಲ್ಲಿ ಅವರು ರಿಟೈರ್ಡ್ ಆದಾಗ ಅವರು ಸತ್ತೋಗಿದ್ದಾರೆ ಅಂತ ನ್ಯೂಸ್ಗಳು ಬರ್ತಾಗಿದ್ವು. ಅದಲ್ಲದೆ 2017 ಮತ್ತು 20ರಲ್ಲೂ ಸಹ ಈ ಫೇಕ್ ನ್ಯೂಸ್ಗಳು ಮುಂದುವರೆದಿತ್ತು. ಇದರಿಂದ ಎಸ್.ಪಿ. ಬಾಲಸುಬ್ರಹ್ಮಣ್ಯ ಅವರು ಕೋಪಗೊಂಡು ಡಿಜಿಟಲ್ ಮೀಡಿಯಾ ವಿರುದ್ಧ ವಿಡಿಯೋ ಮೆಸೇಜ್ ಮುಖಾಂತರ ಕ್ಲಾಸ್ ಅನ್ನ ತಗೊಂಡ್ರು. ಇನ್ನು ನಾಲ್ಕನೇ ವಿಷಯ, ಅವರು ಬಾಲಿವುಡ್ ಅನ್ನ ಸ್ಟ್ರಾಟಜಿಕ್ ಆಗಿ ಇಗ್ನೋರ್ ಮಾಡಿದ್ರು. 1980ರಲ್ಲಿ ಬಪ್ಪಿ ಲಹರಿ ಅವರ ಜೊತೆ ಯಾರ್ ಬಿನಾ ಚೈನ್ ಕಹಾಂದ್ರೆ ಎನ್ನುವಂತಹ ಹಿಟ್ ಹಾಡನ್ನ ಕೊಟ್ರು. ಅವರಿಗೆ ಹಿಂದಿ ಮ್ಯೂಸಿಕ್ ಸ್ಟೈಲ್ ಇಷ್ಟ ಆಗ್ಲಿಲ್ಲ. ಅವರು ಬಾಂಬೆ ನೆಟ್ವರ್ಕ್ ಅನ್ನ ಬಿಟ್ಟು ಸೌತ್ ಸ್ಟುಡಿಯೋ ಸಿಸ್ಟಮ್ಗೆ ವಾಪಸ್ ಆದ್ರು. ಇದರಿಂದ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಆಶಾ ಭೋಸ್ಲೆ ಮತ್ತು ಲತಾ ಮಂಗೇಶ್ಕರ್ ಅವರಿಗೆ ಕಾಂಪಿಟೇಷನ್ ಇಲ್ಲದ ಹಾಗೆ ಆಯ್ತು. ಇನ್ನು ತಮ್ಮ ರಿಟೈರ್ಮೆಂಟ್ ನಂತರ ಜಾನಕಿ ಅವರು ತಮ್ಮ ಮಗ ಮುರಳೀಕೃಷ್ಣ ಅವರ ಜೊತೆ ಮೈಸೂರಿನಲ್ಲಿ ವಾಸವಾಗಿದ್ರು. 2018ರಲ್ಲಿ ಪನ್ನಾಡಿ ಅನ್ನೋ ತಮಿಳು ಸಿನಿಮಾಗೆ ಮಾತ್ರ ಒಂದು ಎಕ್ಸೆಪ್ಷನ್ ಆಗಿ ಹಾಡಿದ್ರು. ಆದ್ರೆ 2026ರ ವರ್ಷ ಅವರ ಲೈಫ್ ನಲ್ಲಿ ದೊಡ್ಡ ಟ್ರಾಜಿಡಿಯನ್ನ ತಂತು. ಜನವರಿ 22, 2026ರಂದು ಅವರ ಮಗ ಮುರಳೀಕೃಷ್ಣನ್ ಅವರು 65ನೇ ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ನಿಂದ ಮೈಸೂರಿನಲ್ಲಿ ತೀರ್ಕೊಂಡ್ರು. ಆ ಟೈಮ್ನಲ್ಲೂ ಮೀಡಿಯಾದವರು ಮುರಳೀಕೃಷ್ಣ ಒಬ್ಬ ಕ್ಲಾಸಿಕಲ್ ಡ್ಯಾನ್ಸರ್ ಅಂತ ತಪ್ಪು ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡಿದ್ರು. ಆಗ ಅವರ ಮೊಮ್ಮಗಳು ಅಪ್ಸರಾ ಮೈದುಲ್ಯ ಅವರು ಬಂದು ಮುರಳೀಕೃಷ್ಣ ಅವರು ಗಿಟಾರಿಸ್ಟ್ ಆಗಿದ್ರು ಅಂತ ಕ್ಲಾರಿಫೈ ಅನ್ನ ಮಾಡಿದ್ರು ಮತ್ತು ಫ್ಯಾಮಿಲಿಗೆ ಪ್ರೈವಸಿಯನ್ನ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಇನ್ನು ಮಗನ ಸಾವಿನ ನಂತರ ಜಾನಕಿ ಅವರ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಕಂಪ್ಲೀಟ್ ಆಗಿ ಡ್ರಾಪ್ ಆಯ್ತು. 6 ತಿಂಗಳ ನಂತರ ಜುಲೈ 10, 2026ರಂದು ಶುಕ್ರವಾರ ರಾತ್ರಿ ಮೈಸೂರಿನ ಬೋಗಾದಿ ಏರಿಯಾದಲ್ಲಿರುವ ಅವರ ಮನೆಯಲ್ಲಿ ಅವರಿಗೆ ಉಸಿರಾಟದ ಸಮಸ್ಯೆ ಶುರುವಾಯಿತು. ಜುಲೈ 11, 2026ರಂದು
12:50ಕ್ಕೆ ಮೈಸೂರಿನ ಅಪೋಲೋ BGS ಹಾಸ್ಪಿಟಲ್ನ ICUಗೆ ಅವರನ್ನ ಶಿಫ್ಟ್ ಮಾಡಿದ್ರು. ಡಾಕ್ಟರ್ CPR ಅನ್ನ ಮಾಡಿದ್ರು ಕೂಡ ಮಲ್ಟಿಪಲ್ ಕಾರ್ಡಿಯಾಕ್ ಅರೆಸ್ಟ್ ಆದಂತಹ ಕಾರಣ ಅಂದು ಸಂಜೆ 7:30ಕ್ಕೆ 88 ವರ್ಷದ ಜಾನಕಿ ಅವರು ಕೊನೆಯುಸಿರೆಳೆದ್ರು. ಸ್ನೇಹಿತರೆ, ಇದಾಗಿತ್ತು ಎಸ್ ಜಾನಕಿ ಅವರ ಯಶೋಗಾಥೆ. ಈ ವಿಡಿಯೋ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.